ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆದರಿಕೆ ಹಾಕಿದ ದರ್ಶನ್ ಫ್ಯಾನ್ಸ್ ಹಿಂದೆ ಮತ್ತಿಬ್ಬರಿರುವಂತ ವಿಚಾರ ಈಗ ಬಯಲಾಗಿದೆ. ಬಾರ್ ಒಂದರ ಮಾಲೀಕ ಹಾಗೂ ಮತ್ತೊಬ್ಬನ ಸ್ನೇಹಿತನ ಕೈವಾಡ ಇರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಬಾರ್ ಒಂದರ ಮಾಲೀಕ ಮತ್ತು ಆತನ ಸ್ನೇಹಿತನ ಕೈವಾಡ ಯಾರು ಈ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರು ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವರು ಹಿಂದಿರುವಂತ ಮಾಸ್ಟರ್ ಮೈಂಡ್ಗಳಿವೆ. ತನಿಖೆ ವೇಳೆ ಇಬ್ಬರು ಪ್ರಭಾವಿಗಳ ಹೆಸರು ಈಗ ಬಯಲಾಗಿದೆ. ಪುನೀತ್, ವೇಣು, ಸುಹಾಸ್ನನ್ನ ಬಂಧಿಸಿದ್ದು ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆದರಿಕೆ ಹಾಕಿದ್ದಂತ ಆರೋಪಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿಗಳಿಗೆ ಬೆದರಿಕೆ ಆರೋಪ ಇದೆ. ಪುನೀತ್ ಜೊತೆಗೆ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಸಂಪರ್ಕದಲ್ಲಿದ್ರು ಅನ್ನೋ ವಿಚಾರ ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಸಂಜಯನಗರದ ಬಾರ್ ಒಂದರ ಮಾಲೀಕನ ಸ್ನೇಹಿತ ಈ ಗೌರವ್ ವಾಟ್ಸಾಪ್ ಕರೆ ಮೂಲಕವಾಗಿ ಪುನೀತ್ ಜೊತೆಗೆ ಇಬ್ಬರ ಸಂಪರ್ಕವನ್ನ ಈತ ಹೊಂದಿದ್ದ. ಅಂದ್ರೆ ಎನಿ ಟೈಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಪುನೀತ್ ಅರೆಸ್ಟ್ ಬಳಿಕ ಗೌರವ್ ಹಾಗೂ ಕಿರಣ್ ಎಸ್ಕೇಪ್ ಆಗಿದ್ರು. ಈ ಬೆದರಿಕೆ ಪ್ರಕರಣ ಆದ ನಂತರದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನೀಗ ಮತ್ತೆ ಮುಂದುವರಿಸಿದ್ದಾರೆ. ತನಿಖೆಯ ಹಾದಿಯಲ್ಲಿ ಮತ್ತಿಬ್ಬರ ಪ್ರಭಾವಿಗಳ ಹೆಸರಿಗ ಬಯಲಾಗಿದೆ. ಇಬ್ಬರಿಗಾಗಿ ಅಂದ್ರೆ ಅಬ್ಸ್ಕ್ಯಾಂಡ್ ಆಗಿರುವಂತಹ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ ಪೊಲೀಸ್ ಅಧಿಕಾರಿಗಳಿಂದ. ಈ ಕೇಸ್ ಬಯಲಾಗ್ತಾ ಇದ್ದಂಗೆ, ಬೆದರಿಕೆಯನ್ನ ಹಾಕಿದಂತ ಆರೋಪಿಗಳನ್ನ ಬಂಧನ ಮಾಡ್ತಾ ಇದ್ದಂಗೆ ಈ ಮೂವರ ಹಿಂದೆ ಏನಿದ್ರು ಮಾಸ್ಟರ್ ಮೈಂಡ್ಗಳು, ಸೊ ಅವರಿಗೆ ಎಸ್ಕೇಪ್ ಆಗಿದ್ದಾರೆ. ಅವರ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಅವರಿಗೆ ಶೋಧ ಕಾರ್ಯಾಚರಣೆ ಈಗ ಮತ್ತೊಂದು ಕಡೆ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಒಂದು ಕಡೆ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇಲು, 1 ವರ್ಷದ ಕಾಲಾವಧಿ, ಕೋರ್ಟ್ ಅಲ್ಲಿ ನಡೀತಾ ಇರುವಂತಹ ಟ್ರಯಲ್ ರನ್ನು ಅದೆಲ್ಲ ಆದ್ರೆ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಆಗ್ತಾ ಇರುವಂತಹ ಹೊರಗಿನ ಎಡವಟ್ಟುಗಳು ಅದು ಪ್ರತ್ಯಕ್ಷನೋ ಪರೋಕ್ಷನೋ ದರ್ಶನ್ ಅವರಿಗೆ ನೆಗೆಟಿವ್ ಆಗಂತೂ ಪರಿಣಮಿಸ್ತಾ ಇದೆ. ಇಬ್ರು ಎಲ್ಲಿ ಹೋಗಿದ್ದಾರಂತ ಇವರು ಮಾಸ್ಟರ್ ಮೈಂಡ್ಗಳು? ಈಗ ಏನ್ ಹೆಸರು ಗೊತ್ತಾಗಿದ್ದಲ್ಲ ಅವರು? ಅರುಣ್, ಇತ್ತೀಚೆಗಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವ ಒಂದು ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣದ ತನಿಖೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ 3 ದರ್ಶನ್ ಅಭಿಮಾನಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಗೊತ್ತಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪುನೀತ್, ವೇಣು ಮತ್ತೆ ಸುಹಾಸ್ ಎಂಬ ದರ್ಶನ್ ಫ್ಯಾನ್ಸ್ ಗಳನ್ನ ಬಂಧನ ಮಾಡಿ ಅವರನ್ನ ವಿಚಾರಣೆ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಇವರ ಹಿಂದೆ ಯಾರಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಸಾಕ್ಷಿಗೆ ಬೆದರಿಕೆ ಹಾಕೋದಕ್ಕೆ ಇವರ ಉದ್ದೇಶ ಏನು, ಇವರನ್ನ ಯಾರು ಸಂಪರ್ಕ ಮಾಡಿ ಈ ರೀತಿಯಾಗಿ ಕೃತ್ಯದ ಹಿಂದೆ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ಸಾಕ್ಷಿಯ ಡೀಟೇಲ್ಸ್ ಗಳನ್ನ ಪಡೆಯೋದಾಗಿರ್ಬೋದು, ಒಂದು ಪ್ರಕರಣದ ಟ್ರಯಲ್ ನಡೀತಿರುವಂತ ಸಂದರ್ಭದಲ್ಲಿ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸುವಂತ ಕೆಲಸವನ್ನ ಕೋರ್ಟ್ ಮಾಡುತ್ತೆ. ಹೀಗಾಗಿ ಕೋರ್ಟ್ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿಯನ್ನ ಕೇಳುವಂತ ಕೆಲಸವನ್ನು ಮಾಡಿದೆ. ಇವರ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಇಬ್ಬರ ಹೆಸರು ಈಗ ಹೊರಗಡೆ ಬಂದಿದೆ. ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಇಬ್ಬರು ಈ ಒಂದು ಅವತ್ತು ಪುನೀತ್ ಹಾಗೂ ಮತ್ತೆ ಸಂದೀಪ್ ಎಂಬ ಸಾಕ್ಷಿ ಏನಿದ್ದಾನೆ ಆತನ ಜೊತೆ ಮಾತನಾಡಿಸುವಂತ ಸಂದರ್ಭದಲ್ಲಿ ಕಾನ್ಫರೆನ್ಸ್ ನಲ್ಲಿ ಇದ್ರು ಅಂತ ಹೇಳಿ ಕೂಡ ಗೊತ್ತಾಗ್ತದೆ. ಇಬ್ಬರು ವ್ಯಕ್ತಿಗಳು ಕೂಡ ಪ್ರಭಾವಿ ವ್ಯಕ್ತಿಗಳು ಅಂತ ಹೇಳಿ ಗೊತ್ತಾಗಿದ್ದು. ಪುನೀತ್ಗೆ ಸಾಕಷ್ಟು ಸಂಪರ್ಕದಲ್ಲಿದ್ದಾರಂತೆ. ಅವರಿಬ್ಬರು ಕೂಡ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದು ಅವರಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ದಾರೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ. ಸಿಎಂ ಭೇಟಿಗೆ ಬಂದ ನಟಿ ಪ್ರೇಮಗೆ ತಡೆ ಒಡ್ಡಲಾಗಿದೆ. ಸಿಎಂ ಮನೆ ಒಳಗಡೆ ಸಿಬ್ಬಂದಿಗಳು ಬಿಟ್ಟಿಲ್ಲ. ಗೃಹ ಕಚೇರಿ ಬಳಿ ಬರುವಂತೆ ಸೂಚನೆಯನ್ನು ಕೊಡಲಾಗಿತ್ತು ಅವರಿಗೆ, ನಟಿ ಪ್ರೇಮಾ ಅವರು. ಆದರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಒಳಗೆ ಬಿಟ್ಟಿಲ್ಲ. ಗೃಹ ಕಚೇರಿ ಬಳಿ ಬನ್ನಿ ಅಂತ ಸೂಚನೆ ಇತ್ತು. ಸಿಎಂ ಮನೆ ಮುಂದೆ ಆಗಿದ್ದೇನು ಹಾಗಾದ್ರೆ? ನ್ಯೂಸ್ 18 ಜೊತೆಗೆ ನಟಿ ಪ್ರೇಮಾ ಮಾತಾಡಿದ್ದಾರೆ. ಆ ಘಟನೆ ವಿವರವನ್ನ ತಿಳಿಸಿದ್ದಾರೆ ನಟಿ ಪ್ರೇಮಾ. ಅದೇನ್ ಹೇಳಿದ್ರು, ಯಾವ ಕಾರಣಕ್ಕಾಗಿ ಅಲ್ಲೇನಾಯಿತು ಸಿಎಂ ಮನೆ ಮುಂದ್ಗಡೆ, ಸಿಬ್ಬಂದಿಗಳು ಯಾಕಾಗಿ ತಡೆದ್ರು, ಯಾವ ಕಾರಣಕ್ಕಾಗಿ ನಟಿ ಪ್ರೇಮಾ ಅವರು ಸಿಎಂ ಭೇಟಿಯಾಗೋಕೆ ಬಂದಿದ್ರು, ಈ ಬಗ್ಗೆ ನ್ಯೂಸ್ 18 ಜೊತೆಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ನಟಿ ಪ್ರೇಮಾ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ಸಿಎಂ ಮನೆ ಮುಂದೆ ಸ್ವತಃ ಅವರೇ ಸಂಪರ್ಕದಲ್ಲಿದ್ದಾರೆ ಪ್ರೇಮಾ ಅವರು, ನಟಿ. ಮ್ಯಾಮ್ ನಮಸ್ಕಾರ. ಮೇಡಮ್, ಯಾವ ಕಾರಣಕ್ಕಾಗಿ ಮೊದಲೇ ಅಪಾಯಿಂಟ್ ತಗೊಂಡಿದ್ರಾ, ಹೇಳಿದ್ರಾ ಸರ್ ಬರಕ್ಕೆ ಸಿಎಂ ಸರ್?
ಇಲ್ಲ ಸರ್, ಆಕ್ಚುಲಿ ನಂದೇ ತಪ್ಪು. ಅಪಾಯಿಂಟ್ಮೆಂಟ್ ನಾನು ತಗೊಂಡ್ ಹೋಗಿರ್ಲಿಲ್ಲ. ಹಾ ಹಾ ನನ್ಗೆ ಗೊತ್ತಿರೋರು ಪಾಪ ಅವರು ತುಂಬಾ ಕಷ್ಟದಲ್ಲಿದ್ರು, ಅದಕ್ಕೆ ಅವ್ರ ಹತ್ರ ಮಾತಾಡಕ್ಕೆ ಅಂತ ಹೋಗಿದ್ದು. ಓಕೆ ನನ್ಗೆ ಅಪಾಯಿಂಟ್ಮೆಂಟ್ ನನ್ಗೂ ಗೊತ್ತಿರ್ಲಿಲ್ಲ ಸರ್, ಎಷ್ಟ್ ಗಂಟೆಗೆ ತಗೋಬೇಕು ಅಪಾಯಿಂಟ್ಮೆಂಟ್ ನನ್ಗೂ ಗೊತ್ತಿರ್ಲಿಲ್ಲ. ತಪ್ಪು ನಂದೇ, ಹಾಗಾಗಿ ನಾನು ಹೋಗಿದ್ದು ಅಷ್ಟೇ. ಓಕೆ ಓಕೆ ಅಲ್ಲಿ ಇದ್ರು ಅಂತ ಮೊದಲೇ ನಿಮ್ಗೆ ಗೊತ್ತಿತ್ತಾ, ಮಾಹಿತಿ ಇತ್ತಾ? ಇಲ್ಲ ಇಲ್ಲ, ಅವ್ರ ಮಾಹಿತಿ ಗೊತ್ತಿರ್ಲಿಲ್ಲ, ನನಗೇನು ಹೇಳಿಲ್ಲ. ಅವ್ರು ಹೇಳಿದ್ರು ಕೃಷ್ಣ ಹತ್ರ ಬಂದ್ಬಿಡಿ, ಅಲ್ಲಿ ಮೀಟ್ ಆಗ್ತಾರೆ ಸರ್, ಇನ್ನ ರೆಡಿ ಆಗಿಲ್ಲ ಸರ್ ಅಂತ ಹೇಳಿದ್ರು. ಸಮ್ PA ಅವ್ರು ಹೇಳಿದ್ರು. ಅವ್ರು ಹೇಳಿದ್ರಾ? ಹೌದು ಹೌದು ಹೇಳಿದ್ರು. ಫೋನ್ ಮಾಡಿದ್ರು ನನ್ಗೆ, ಫೋನ್ ಮಾಡಿದ್ರು ಈಗ. ಯಾಕೆ ನೀವು ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿಲ್ಲ ಅಂತ ಕೇಳಿದ್ರು ನನಗೆ. ಸರ್ ನಂದೇ ತಪ್ಪು, ನಿಮ್ಮ ಅಪಾಯಿಂಟ್ಮೆಂಟ್ ನಂಗೆ ಗೊತ್ತಿರ್ಲಿಲ್ಲ ಸರ್, ನಂದು ತಪ್ಪು ಅಂತ ಹೇಳಿದೆ ನಾನು. ಮೀಟ್ ಆದ್ರಾ ಮೇಡಮ್ ಮತ್ತೆ? ಇಲ್ಲ ಇಲ್ಲ, ಅವರು ನೀವು ನೆಕ್ಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ, ನಾನು ಮೀಟ್ ಆಗ್ತೀನಿ ಅಂತ ಹೇಳಿದ್ರೆ, ಆಯ್ತು ಸರ್ ಬರ್ತೀನಿ ಅಂತ ಹೇಳಿದೆ. ಯಾರು CM ಸರ್ ಮಾತಾಡಿದ್ರ ತಮ್ಮ ಜೊತೆ? ಹೌದು ಹೌದು, ನಾನು ಮಾತಾಡಿದೆ. ಶ್ರೀಧರ್ ಅವರು PA ಅವ್ರು ಫೋನ್ ಮಾಡಿದ್ರು, ಅವ್ರು ಕೊಟ್ರು ಆಮೇಲೆ. ಓಕೆ ಓಕೆ, ಯಾರೋ ತಮ್ಮ ಆಪ್ತರ ಸಮಸ್ಯೆ ಬಗ್ಗೆ ಮಾತಾಡಕ್ ಬಂದಿದ್ದ? ಹೌದೌದು, ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ. ಓಕೆ ಮ್ಯಾಮ್, ಅದಕ್ಕೆ ಹೋಗಿದ್ದೆ ನಾನು. ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿತ್ತು ಅದಕ್ಕೆ. ಓಕೆ ಓಕೆ, ಅಲ್ಲದ ಗೇಟ್ ಹತ್ರ ನೋಡಿದ್ವಿ, ಏನೋ ಮಾತಾಡ್ತಾ ಇದ್ರಿ ಅಲ್ಲಿನ ಸಿಬ್ಬಂದಿ ಹತ್ರ? ಹೌದೌದು, ಅವ್ರು ಏನೇನೋ ಕ್ರಿಯೇಟ್ ಮಾಡಿದ್ದಾರೆ. ನಾನು ಈಗ ಸನೇ ನ್ಯೂಸ್ ನೋಡಿದೆ, ಕ್ರಿಯೇಟ್ ಮಾಡಿದ್ದು. ಆಕ್ಚುಲಿ ನಡೆದಿದ್ದು ಇದು ವಿಷಯ. ಓಕೆ ಓಕೆ ಮ್ಯಾಮ್, ಓಕೆ. ಥ್ಯಾಂಕ್ ಯು ಮ್ಯಾಮ್, ನೀವು ಸರ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ನೋಡಿ, ಪ್ರೇಮ ಅವರ ಸ್ಪಷ್ಟನೆ ಇದು, ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ, ಸೊ ಹಾಗಾಗಿ ಈ ರೀತಿಯಾಗಿ ಆಯಿತು, ನಂದೇ ತಪ್ಪು ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ CM ಅವರನ್ನ ಮೀಟ್ ಆಗೋಕೆ ಹೋಗಬೇಕು ಅಂದಾಗ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ. ಸೊ ಆ ಟೈಮ್ ಬಾ ಅಂತ ಹೇಳ್ತಾರೆ, ಆ ಟೈಮ್ಗೆ ಹೋಗಿ ಮೀಟ್ ಆಗಬೇಕಾಗತ್ತೆ. ಅವರ ಆಪ್ತರೊಬ್ರು ಯಾರೋ ಪಾಪ ತುಂಬ ಸಮಸ್ಯೆಯಲ್ಲಿದ್ದಾರಂತೆ, ಸೊ ಹಾಗಾಗಿ CM ಅವರನ್ನ ಮೀಟ್ ಆಗಿ ಆ ಬಗ್ಗೆ ಏನಾದರೂ ಒಂದು ಪರಿಹಾರ ಸಿಗುತ್ತೇನೋ ಅಂತ ಕೇಳೋಕೆ ಅವರು ಬಂದಿದ್ದು. ಅವರ ಆಪ್ತರೊಬ್ರು ಯಾರನ್ನೋ ಸ್ನೇಹಿತರನ್ನು ಕರ್ಕೊಂಡ್ಬಂದಿದ್ರು ಅಂತೆ, ಅದರ ಅಪಾಯಿಂಟ್ಮೆಂಟ್ ಇಲ್ಲ, ಹಾಗಾಗಿ ಗೇಟ್ ಹೊರಭಾಗದಲ್ಲಿ ನಿಂತ್ಕೊಂಡಿದ್ರು. ಸೊ ಯಾರೇ ಇದ್ರೂ ಕೂಡ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಲ್ವ, ಶಿಷ್ಟಾಚಾರ ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಅವರಿಗೆ ಮೀಟ್ ಆಗೋಕೆ ಆಗಿಲ್ಲ ಅಷ್ಟೇ. ಅದೇ ಅವರು ಖುದ್ದಾಗಿ ಅವರೇ ಸ್ಪಷ್ಟನೆ ಕೊಟ್ಟಿರೋದನ್ನು ನಾವು ಕೇಳಿಸ್ಕೊಂಡ್ವಿ. ಈಗ ತಾನೇ ಮಾತಾಡಿದ್ರು ಪ್ರೇಮ ಅವರು, ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ಮತ್ತೊಂದು ದಿನ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ, ನಾನು ನಿಮ್ಮನ್ನು ಮೀಟ್ ಆಗಿ ಮಾತಾಡ್ತೀನಿ ಅಂತ CM DK ಶಿವಕುಮಾರ್ ಅವರೇ ಹೇಳಿ ಕಳಿಸಿದ್ದಾರೆ. ನ್ಯೂಸ್ 18ಗೆ ನಟಿ ಪ್ರೇಮ ಅವರು ಸ್ಪಷ್ಟನೆಯನ್ನ ಕೊಟ್ಟರು. ಏನಾಗಿರಬಹುದು ಅನ್ನುವಂಥ ಕುತೂಹಲ ಸಹಜವಾಗಿರುತ್ತೆ, ಯಾಕಂದ್ರೆ ಕನ್ನಡದ ಪ್ರಖ್ಯಾತ ನಟಿ ಅವರು, ಹಿರಿಯ ನಟಿ. ಸೊ ಅವರು ಯಾವ ಕಾರಣಕ್ಕಾಗಿ CM ಮನೆ ಗೇಟ್ ಬಳಿ ಕಾದ್ರು ಅಂತ ಒಂದು ಕುತೂಹಲ ಇರುತ್ತೆ. ಬಟ್ ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟರು, ಏನಿಲ್ಲ, ಅಪಾರ್ಟ್ಮೆಂಟ್ ಇಲ್ಲ ಅಷ್ಟೇ ಅಂತ.